ಪುಷ್ಪಾ ಮುರುಗೇಶ್ ಕುಳಿದ್. ನೀವೆಲ್ಲ ಆರಾಮಾಗಿ ಇದ್ದೀರೆಂದು ಭಾವಿಸ್ತೇನೆ. ಜನರಿಗೆ ಅಗತ್ಯವಿರುವ ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸುವುದು ಉತ್ಪಾದನೆಯ ಗುರಿಯಾಗಿದೆ. ಇನ್ನೊಂದು ಅಧಿವೇಶನದಲ್ಲಿ ನಾವದರ ಬಗ್ಗೆ ಮಾತಾಡ್ತೇವೆ. ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳು ಮತ್ತು ಕೃಷಿ ಮಾದರಿಗಳನ್ನ ಅನುಸರಿಸಲಾಯಿತು. ಈಗ ರಾಂಪುರ್ ಎ ವಿಲೇಜ್ ಎಕನಾಮಿ ಫ್ರಮ್ ಕ್ಲಾಸ್ 10 ಸೋಷಿಯಲ್ ಸ್ಟಡೀಸ್ ಎಂಬ ವಿಷಯದಿಂದ ರಾಂಪುರದಲ್ಲಿ ಉತ್ಪಾದನೆಯ ಒಟ್ಟಾರೆ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳೋಣ. ಕಲಿಕೆಯ ಫಲಿತಾಂಶಗಳು ಇದನ್ನ ಅರ್ಥ ಮಾಡ್ಕೊಂಡ ನಂತರ ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ರಾಂಪುರದಲ್ಲಿ ಉತ್ಪಾದನೆಯ ಅಂಶಗಳನ್ನ ವಿಶ್ಲೇಷಿಸಿ. ಹೊಲಕ್ಕೆ ದುಡಿಮೆ, ಭೌತಿಕ ಮತ್ತು ಕಾರ್ಯ ಬಂಡವಾಳಗಳನ್ನ ವ್ಯವಸ್ಥೆಗೊಳಿಸುವುದು, ಕೃಷಿಯೇತರ ಚಟುವಟಿಕೆಗಳು. ಕೀವರ್ಡ್ಗಳು: ಚಟುವಟಿಕೆಗಳು. ಕೃಷಿ ಚಟುವಟಿಕೆ ಎಂದರೆ ಬೆಳೆಗಳು, ಹಣ್ಣುಗಳು ಮತ್ತು ತರಕಾರಿಗಳ ಉತ್ಪಾದನೆಗೆ ಕೃಷಿ ಭೂಮಿಯನ್ನ ಬೆಳೆಸುವುದು ಮತ್ತು ಹೈನುಗಾರಿಕೆ, ಜಾನುವಾರು ಇತ್ಯಾದಿಗಳ ಉತ್ಪಾದನೆಗೆ ಕೃಷಿ ಭೂಮಿಯನ್ನ ಬಳಸುವುದು. ಕೃಷಿಯೇತರ ಚಟುವಟಿಕೆಗಳು. ಈ ಚಟುವಟಿಕೆಗಳು ಗ್ರಾಮೀಣ ಮತ್ತು ಉಪನಗರ ಪ್ರದೇಶಗಳಲ್ಲಿ ಮಾರುಕಟ್ಟೆಯನ್ನ ಸ್ಥಾಪಿಸುವುದಕ್ಕೆ ಸಂಬಂಧಿಸಿವೆ. ಉತ್ಪಾದನೆಯ ಅಂಶಗಳು. ಉತ್ಪಾದನೆಯ ಅಂಶಗಳು ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸಲು ಜನರು ಬಳಸುವ ಸಂಪನ್ಮೂಲಗಳಾಗಿವೆ. ಕಾರ್ಮಿಕ: ಕೈಯಿಂದ ಕೆಲಸ ಮಾಡುವವರು ಅಥವಾ ಕೂಲಿಗಾಗಿ ಕೆಲಸ ಮಾಡುವವರನ್ನ ಒಳಗೊಂಡಿರುವ ಆರ್ಥಿಕ ಗುಂಪು. ವೇತನಗಳು: ಕೆಲಸ ಅಥವಾ ಸೇವೆಗಳಿಗಾಗಿ ಗಳಿಸಿದ ಸ್ಥಿರ ನಿಯಮಿತ ಪಾವತಿ, ಸಾಮಾನ್ಯವಾಗಿ ದೈನಂದಿನ ಅಥವಾ ವಾರದ ಆಧಾರದ ಮೇಲೆ ಪಾವತಿಸಲಾಗುತ್ತೆ. ಭೌತಿಕ ಬಂಡವಾಳ: ಭೌತಿಕ ಬಂಡವಾಳವು ಕಟ್ಟಡಗಳು, ಯಂತ್ರೋಪಕರಣಗಳು ಮತ್ತು ವಾಹನಗಳಂತಹ ವಸ್ತುಗಳನ್ನ ಸೂಚಿಸುತ್ತೆ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್: ಇದು ಕಂಪನಿಯು ತನ್ನ ಅಲ್ಪಾವಧಿಯ ವೆಚ್ಚಗಳನ್ನ ನಿರ್ವಹಿಸಲು ಅಗತ್ಯವಿರುವ ಹಣವಾಗಿದೆ. ಕೊಯ್ಲು: ಇದು ಆಹಾರಕ್ಕಾಗಿ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಸಂಗ್ರಹಿಸುವ ಪ್ರಕ್ರಿಯೆಯಾಗಿದೆ. ಹೆಚ್ಚುವರಿ: ಉತ್ಪಾದನೆ ಅಥವಾ ಪೂರೈಕೆಯ ಅಧಿಕ ಪರಿಕಲ್ಪನೆಯ ನಕ್ಷೆಯನ್ನ ಗಮನಿಸಿ. ಯಾವುದನ್ನಾದರೂ ಉತ್ಪಾದಿಸಲು ಅಗತ್ಯವಿರುವ ಎಲ್ಲಾ ವಸ್ತುಗಳು ಯಾವುವು? ಸಾರ್ವಜನಿಕ ಉಪಯುಕ್ತತೆಯು ಯಾವುದನ್ನಾದರೂ ಉತ್ಪಾದಿಸಲು ಮೊದಲ ಅವಶ್ಯಕತೆ ಎಂದರೆ ಭೂಮಿ ಮತ್ತು ನೀರು, ಕಾಡುಗಳು, ಖನಿಜಗಳು ಇತ್ಯಾದಿ ಇತರ ಸಂಪನ್ಮೂಲಗಳು.
ಎರಡನೆಯ ಅವಶ್ಯಕತೆ ಕಾರ್ಮಿಕ ಅಥವಾ ದುಡಿಯುವ ಶಕ್ತಿ. ಕೆಲವು ಉತ್ಪಾದನಾ ಚಟುವಟಿಕೆಗಳಿಗೆ ಇಂಜಿನಿಯರ್ಗಳು, ಮ್ಯಾನೇಜರ್ಗಳು ಮತ್ತು ಅಕೌಂಟೆಂಟ್ಗಳಂತಹ ಅಗತ್ಯ ಕಾರ್ಯಗಳನ್ನು ನಿರ್ವಹಿಸಲು ಹೆಚ್ಚು ತರಬೇತಿ ಪಡೆದ ಮತ್ತು ವಿದ್ಯಾವಂತ ಕೆಲಸಗಾರರ ಅಗತ್ಯವಿರುತ್ತದೆ. ಆದರೆ ಇತರರಿಗೆ ದೈನಂದಿನ ಕೂಲಿ ಕಾರ್ಮಿಕರು, ಬಡಗಿಗಳು ಮತ್ತು ಪೇಂಟರ್ಗಳಂತಹ ಕೈಯಿಂದ ಕೆಲಸ ಮಾಡುವ ಜನರ ಅಗತ್ಯವಿರುತ್ತದೆ. ಮೂರನೆಯ ಅಗತ್ಯವೆಂದರೆ ಬಂಡವಾಳ ಅಥವಾ ಉತ್ಪಾದನೆಯ ಸಮಯದಲ್ಲಿ ಪ್ರತಿ ಹಂತದಲ್ಲೂ ಅಗತ್ಯವಿರುವ ವಿವಿಧ ಒಳಹರಿವು. ಬಂಡವಾಳದ ಅಡಿಯಲ್ಲಿ ಬರುವ ವಸ್ತುಗಳು ಯಾವುವು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಉಪಕರಣಗಳು, ಯಂತ್ರಗಳು ಮತ್ತು ಕಟ್ಟಡಗಳು. ರೈತರ ನೇಗಿಲಿನಂತಹ ಸರಳ ಸಾಧನಗಳಿಂದ ಹಿಡಿದು ಜನರೇಟರ್ನಂತಹ ದೊಡ್ಡ ಯಂತ್ರಗಳವರೆಗೆ ಏನನ್ನೂ ಉತ್ಪಾದಿಸಲು ಅಗತ್ಯವಿದೆ. ಯಂತ್ರಗಳಲ್ಲಿನ ಈ ಉಪಕರಣಗಳನ್ನು ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಸೇವಿಸಲಾಗುವುದಿಲ್ಲ. ಆದರೆ ಕೆಲವು ದುರಸ್ತಿ ಮತ್ತು ನಿರ್ವಹಣೆಗೆ ಬೇಡಿಕೆ ಇರುತ್ತೆ. ಆದ್ರಿಂದ ಅವುಗಳು ಉಪಯುಕ್ತವಾಗಿರುತ್ತವೆ ಮತ್ತು ವರ್ಷದಿಂದ ವರ್ಷಕ್ಕೆ ಬಳಸಬಹುದು. ಇವುಗಳನ್ನ ಸ್ಥಿರ ಬಂಡವಾಳ ಅಥವಾ ಭೌತಿಕ ಬಂಡವಾಳ ಎಂದು ಕರೆಯಲಾಗುತ್ತೆ. ಕಚ್ಚಾ ವಸ್ತುಗಳು ಮತ್ತು ಹಣ. ಕಚ್ಚಾ ವಸ್ತುಗಳು ಯಾವುದೇ ಸರಕುಗಳನ್ನ ಉತ್ಪಾದಿಸಲು ಅಗತ್ಯವಾದ ಮೂಲಭೂತ ವಸ್ತುಗಳು. ಉದಾಹರಣೆಗೆ, ನೇಕಾರರು ಬಳಸುವ ನೂಲು ಮತ್ತು ಕುಂಬಾರರು ಬಳಸುವ ಜೇಡಿಮಣ್ಣನ್ನ ಖರೀದಿಸಿ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತೆ. ಉತ್ಪಾದನೆಗೆ ಅಗತ್ಯವಾದ ಇತರ ವಸ್ತುಗಳನ್ನ ಖರೀದಿಸಲು ಮತ್ತು ಉತ್ಪಾದನೆಯನ್ನ ಪೂರ್ಣಗೊಳಿಸಲು ಪಾವತಿಗಳನ್ನ ಮಾಡಲು ಸ್ವಲ್ಪ ಹಣದ ಅಗತ್ಯವಿದೆ. ಉತ್ಪಾದನೆಯನ್ನ ಪೂರ್ಣಗೊಳಿಸಲು ಮತ್ತು ನಂತರ ಈ ಸರಕುಗಳು ಅಥವಾ ಸೇವೆಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸಮಯ ತೆಗೆದುಕೊಳ್ಳುತ್ತೆ. ಕಚ್ಚಾ ಸಾಮಗ್ರಿಗಳು ಮತ್ತು ಹಣದ ಈ ಅಗತ್ಯವನ್ನ ವರ್ಕಿಂಗ್ ಕ್ಯಾಪಿಟಲ್ ಎಂದು ಕರೆಯಲಾಗುತ್ತೆ. ಇವುಗಳನ್ನ ಉತ್ಪಾದನಾ ಚಕ್ರದಲ್ಲಿ ಬಳಸಲಾಗುತ್ತೆ. ನಾಲ್ಕನೇ ಅಗತ್ಯವೆಂದರೆ ಜ್ಞಾನ, ತಂತ್ರಜ್ಞಾನ ಮತ್ತು ಉದ್ಯಮ. ಸರಕು ಅಥವಾ ಸೇವೆಗಳನ್ನ ಉತ್ಪಾದಿಸಲು ಭೂಮಿ, ಕಾರ್ಮಿಕ ಮತ್ತು ಭೌತಿಕ ಬಂಡವಾಳವನ್ನ ಅರ್ಥಪೂರ್ಣ ರೀತಿಯಲ್ಲಿ ಬಳಸಲು ಸಾಧ್ಯವಾಗುವಂತೆ ಉತ್ಪಾದನಾ ಪ್ರಕ್ರಿಯೆಯು ಜ್ಞಾನವು ಅತ್ಯಗತ್ಯ. ಮಾಲೀಕರು ಮಾರುಕಟ್ಟೆಯ ಅಪಾಯಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ. ಅಂದ್ರೆ ಉತ್ಪಾದಿಸಿದ ಸರಕುಗಳು ಅಥವಾ ಸೇವೆಗಳು ಸಾಕಷ್ಟು ಖರೀದಿದಾರರನ್ನ ಕೊಂಡೊಯ್ಯುತ್ತವೆ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿರುವ ಉದ್ಯಮಿಗಳು ಉತ್ಪಾದನಾ ಪ್ರಕ್ರಿಯೆಯನ್ನ ಹೇಗೆ ಯೋಜಿಸಬೇಕು, ಸಂಘಟಿಸಬೇಕು ಮತ್ತು ನಿರ್ವಹಿಸಬೇಕು ಎಂದು ತಿಳಿದಿರಬೇಕು. ಅವರ ಗ್ರಾಹಕರು ಏನ್ ಬಯಸ್ತಾರೆ ಎಂಬುದನ್ನ ಸಹ ತಿಳಿದಿರಬೇಕು. ಇಲ್ಲ ಅಂದ್ರೆ ಅವರು ನಷ್ಟವನ್ನ ಅನುಭವಿಸಬಹುದು. ಪ್ರತಿಯೊಂದು ಉತ್ಪಾದನೆಯನ್ನ ಜನರು ಅಥವಾ ಉದ್ಯಮಿಗಳು ಭೂಮಿ, ಕಾರ್ಮಿಕ ಮತ್ತು ಭೌತಿಕ ಬಂಡವಾಳದ ಅಂಶಗಳನ್ನ ಸಂಯೋಜಿಸುತ್ತಾರೆ. ಇವುಗಳನ್ನ ಉತ್ಪಾದನೆಯ ಅಂಶಗಳು ಎಂದು ಕರೆಯಲಾಗುತ್ತೆ.
ಭೂಮಿಯ ನಂತರ ಉತ್ಪಾದನೆಗೆ ಮುಂದಿನ ಅಗತ್ಯ ಅಂಶವೆಂದರೆ ಶ್ರಮ. ಕೃಷಿಗೆ ಹೆಚ್ಚಿನ ಶ್ರಮ ಬೇಕಾಗುತ್ತೆ. ಕೆಲವು ರೈತರು ತಮ್ಮ ಜಮೀನಿನಲ್ಲಿ ಬೇಸಾಯ ಮಾಡಿದರೆ ಇನ್ನು ಕೆಲವರು ಮತ್ತೊಬ್ಬರ ಜಮೀನಿನಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಕೃಷಿ ಕಾರ್ಮಿಕರು ಭೂರಹಿತ ಕುಟುಂಬಗಳಿಂದ ಅಥವಾ ಸಣ್ಣ ಜಮೀನುಗಳಿಂದ ಕೃಷಿ ಮಾಡುವ ಕುಟುಂಬಗಳಿಂದ ಬರ್ತಾರೆ. ಅವರು ಕೆಲಸ ಮಾಡುವ ರೈತರಿಂದ ಅವರಿಗೆ ಕೂಲಿ ನೀಡಲಾಗುತ್ತೆ. ಕೂಲಿ ನಗದು ರೂಪದಲ್ಲಿರಬಹುದು ಅಥವಾ ಉತ್ಪನ್ನದ ಕೆಲವು ಭಾಗಗಳನ್ನ ಅವರಿಗೆ ನೀಡಬಹುದು. ಅಂತಹ ಕಾರ್ಮಿಕರ ವೇತನವು ಪ್ರದೇಶದಿಂದ ಪ್ರದೇಶಕ್ಕೆ, ಬೆಳೆಯಿಂದ ಬೆಳೆಗೆ, ಒಂದು ಕೃಷಿ ಚಟುವಟಿಕೆಯಿಂದ ಇನ್ನೊಂದಕ್ಕೆ ಬದಲಾಗುತ್ತೆ. ಈ ಕೃಷಿ ಕಾರ್ಮಿಕರನ್ನ ದಿನನಿತ್ಯದ ಆಧಾರದ ಮೇಲೆ ಅಥವಾ ಕಟಾವು ಮಾಡಲು ಅಥವಾ ಒಂದು ನಿರ್ದಿಷ್ಟ ಕೃಷಿ ಚಟುವಟಿಕೆಗಾಗಿ ಅಂದ್ರೆ ಇಡೀ ವರ್ಷಕ್ಕೆ ಗುತ್ತಿಗೆ ಮೇಲೆ ನೇಮಿಸಿಕೊಳ್ಳಬಹುದು. ಬಂಡವಾಳ, ಭೌತಿಕ ಮತ್ತು ಕೆಲಸದ ಬಂಡವಾಳದ ವ್ಯವಸ್ಥೆಗೊಳಿಸುವುದು. ಆಧುನಿಕ ಬೇಸಾಯವು ಹೆಚ್ಚಿನ ಇಳುವರಿ ನೀಡುವ ವಿವಿಧ ಬೀಜಗಳ ಖಚಿತವಾದ ನೀರಾವರಿ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನ ಒಳಗೊಂಡಿರುತ್ತೆ. ಇದೆಲ್ಲವನ್ನ ಪಡೆಯಲು ಉತ್ಪಾದನೆಗೆ ಸಾಕಷ್ಟು ಬಂಡವಾಳಗಳನ್ನ ಹೊಂದಿರಬೇಕು ಮತ್ತು ಆದ್ರಿಂದ ಹಣವನ್ನ ಹೊಂದಿರಬೇಕು. ಹೆಚ್ಚಿನ ರೈತರು ದೊಡ್ಡ ರೈತರು, ಹಳ್ಳಿಯ ಲೇವಾದೇವಿದಾರರು ಅಥವಾ ವ್ಯಾಪಾರಿಗಳಿಂದ ಹಣವನ್ನ ಎರವಲು ಪಡಿತಾರೆ. ಈ ಸಾಲಗಳನ್ನ ಒದಗಿಸುವ ದರಗಳು ತುಂಬಾ ಹೆಚ್ಚಿವೆ ಮತ್ತು ರೈತರು ತಮ್ಮ ಸಾಲವನ್ನ ಮರುಪಾವತಿಸಲು ಬಹಳಷ್ಟು ಕಷ್ಟಪಡಬೇಕಾಗತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ದೊಡ್ಡ ರೈತರು ಮತ್ತು ಮಧ್ಯಮ ರೈತರು ತಮ್ಮದೇ ಆದ ಉಳಿತಾಯವನ್ನ ಹೊಂದಿದ್ದಾರೆ. ಇದರಿಂದ ಅವರು ತಮಗೆ ಬೇಕಾದ ವಸ್ತುಗಳನ್ನ ಖರೀದಿಸುತ್ತಾರೆ. ಹೆಚ್ಚು ಇಳುವರಿ ನೀಡುವ ಬೀಜಗಳಿಂದ ಹಿಡಿದು ಆಧುನಿಕ ಟ್ರ್ಯಾಕ್ಟರ್ಗಳು ಮತ್ತು ಕೊಯ್ಲು ಮಾಡುವ ಯಂತ್ರಗಳವರೆಗೆ. ಅವರು ಹಣವನ್ನ ಹೇಗೆ ಉಳಿಸ್ತಾರೆ? ಸಣ್ಣ ರೈತರು ಯಾವುದೇ ಹಣವನ್ನ ಉಳಿಸಲು ಸಾಧ್ಯವಾಗೋದಿಲ್ಲ, ಏಕೆಂದ್ರೆ ಅವರು ಸಣ್ಣ ಜಮೀನುಗಳನ್ನ ಹೊಂದಿದ್ದಾರೆ ಮತ್ತು ಉತ್ಪನ್ನವು ಅವರ ಅಗತ್ಯಗಳನ್ನ ಪೂರೈಸಲು ಸಾಕಾಗತ್ತೆ. ಆದ್ರಿಂದ ಮಧ್ಯಮ ಮತ್ತು ದೊಡ್ಡ ರೈತರು ಅದನ್ನ ಸಂಪೂರ್ಣ ಮಾರಾಟ ಮಾರುಕಟ್ಟೆಗೆ ಪೂರೈಸುತ್ತಾರೆ. ಅವರ ಗಳಿಕೆಯ ಒಂದು ಭಾಗವನ್ನ ಉಳಿಸಲಾಗತ್ತೆ ಮತ್ತು ಮುಂದಿನ ಋತುವಿಗಾಗಿ ಬಂಡವಾಳವನ್ನ ಖರೀದಿಸಲು ಇರಿಸಲಾಗತ್ತೆ. ಆದಾಗ್ಯೂ ಈ ರೈತರು ಕೆಲವೊಮ್ಮೆ ಪ್ರವಾಹಗಳು ಮತ್ತು ಕೀಟಗಳು ಇತ್ಯಾದಿಗಳಿಂದನೂ ನಷ್ಟ ಅನುಭವಿಸಬಹುದು. ಕೃಷಿಯೇತರ ಚಟುವಟಿಕೆಗಳು ಯಾವುವು ಎಂಬುದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ.
ಮುಖ್ಯ ಉತ್ಪಾದನಾ ಚಟುವಟಿಕೆಯಾದ ಕೃಷಿಯ ಹೊರತಾಗಿ ಕೆಲವು ಕೃಷಿಯೇತರ ಉತ್ಪಾದನಾ ಚಟುವಟಿಕೆಗಳಿವೆ. ಹಳ್ಳಿಯೊಂದರಲ್ಲಿ ಹೈನುಗಾರಿಕೆ ಪ್ರಮುಖ ಕೃಷಿಯೇತರ ಚಟುವಟಿಕೆಗಳಲ್ಲಿ ಒಂದಾಗಿದೆ. ಜನರು ಎಮ್ಮೆಗಳನ್ನ ಖರೀದಿಸ್ತಾರೆ ಮತ್ತು ಅವುಗಳಿಗೆ ಹುಲ್ಲು, ಜೋಳ ಮತ್ತು ಬಜ್ರಾಮೇವನ್ನ ನೀಡ್ತಾರೆ. ಸಿಗುವ ಹಾಲನ್ನ ಹತ್ತಿರದ ಹಳ್ಳಿಗಳು ಮತ್ತು ನಗರಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ರಾಂಪುರದಲ್ಲಿ ಸಣ್ಣ ಪ್ರಮಾಣದ ಉತ್ಪಾದನಾ ಚಟುವಟಿಕೆಗಳು. ಮಿಶ್ರಿಲಾಲ್ ಅವರು ವಿದ್ಯುತ್ನಿಂದ ಚಲಿಸುವ ಯಾಂತ್ರಿಕ ಕಬ್ಬು ನುಜ್ಜುಗುಜ್ಜು ಯಂತ್ರವನ್ನ ಖರೀದಿಸಿ ಬೆಲ್ಲವನ್ನ ತಯಾರಿಸುವಂತೆ ಇತರ ಕೆಲವು ಜನರು ಇತರ ಸಣ್ಣ ಪ್ರಮಾಣದ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊದಲು ಎತ್ತುಗಳನ್ನ ಬಳಸಿ ಕಬ್ಬು ಅರೆಯಲಾಗ್ತಾ ಇತ್ತು. ಆದ್ರೆ ಇಂದಿನ ದಿನಗಳಲ್ಲಿ ಜನರು ಅದನ್ನ ಯಂತ್ರಗಳ ಮೂಲಕ ಮಾಡಲು ಬಯಸ್ತಾರೆ. ಮಿಶ್ರಿಲಾಲ್ ಅವರು ಬೆಳೆದ ಕಬ್ಬನ್ನ ಬಳಸುವುದರ ಜೊತೆಗೆ ಅವರು ಇತರ ರೈತರಿಂದ ಕಬ್ಬನ್ನ ಖರೀದಿಸಿ ಬೆಲ್ಲವನ್ನ ಸಂಸ್ಕರಿಸ್ತಾರೆ. ಮತ್ತು ನಂತರ ಅದನ್ನ ವ್ಯಾಪಾರಿಗಳಿಗೆ ಮಾರಾಟ ಮಾಡಲಾಗುತ್ತೆ. ಅದು ಅವರಿಗೆ ಅಲ್ಪ ಲಾಭವನ್ನ ನೀಡುತ್ತೆ. ರಾಂಪುರದ ಅಂಗಡಿಯವರು. ಅನೇಕ ನಿವಾಸಿಗಳು ಅಂಗಡಿಯಂತಹ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಳ್ಳಿಗರಿಗೆ ಬೇಕಾದ ಸಾಮಾನುಗಳನ್ನ ನಗರಗಳಿಂದ ಸಗಟು ಖರೀದಿಸಿ ಹಳ್ಳಿಗಳಲ್ಲಿ ಮಾರ್ತಾರೆ. ಹಳ್ಳಿಯಲ್ಲಿರುವ ಸಣ್ಣ ಸಾಮಾನ್ಯ ಮಳಿಗೆಗಳು ಅಕ್ಕಿ, ಗೋಧಿ, ಸಕ್ಕರೆ, ಚಹಾ, ಎಣ್ಣೆ, ಬಿಸ್ಕತ್ತುಗಳು, ಸಾಬೂನು, ಟೂತ್ ಪೇಸ್ಟ್, ಬ್ಯಾಟರಿಗಳು, ಕ್ಯಾಂಡಲ್ಗಳು, ನೋಟ್ಬುಕ್ಗಳು ಮುಂತಾದ ವ್ಯಾಪಕ ಶ್ರೇಣಿಯ ವಸ್ತುಗಳನ್ನ ಮಾರಾಟ ಮಾಡ್ತವೆ. ಕೆಲವು ಕುಟುಂಬಗಳು ಚಹಾ, ಸಮೋಸ, ಕಚೋರಿಯಂತಹ ಸಣ್ಣ ಅಂಗಡಿಗಳನ್ನ ಸಹ ಹಾಕುತ್ತವೆ. ನಮ್ಕೀನ್ ಸಿಹಿ ತಿಂಡಿಗಳು, ಟ್ರೋಫಿಗಳು, ತಂಪು ಪಾನೀಯಗಳು ಇತ್ಯಾದಿ. ನಮ್ಮ ದೇಶದಲ್ಲಿ ರೈತರು, ಅಂಗಡಿಯವರು, ಬೀದಿ ಬದಿ ವ್ಯಾಪಾರಿಗಳು ಮುಂತಾದ ದೊಡ್ಡ ವರ್ಗದ ಜನರು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ. ಮತ್ತು ಕೆಲವರು ಹಿಟ್ಟು ಮಿಲ್ಲಿಂಗ್ ಮತ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಜನರು ಎಂಜಿಎನ್ಇಆರ್ಜಿಎ ನೊಂದಿಗೆ ಉದ್ಯೋಗದಲ್ಲಿದ್ದಾರೆ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡುವ ಮೂಲಕ ತಮ್ಮ ಜೀವನೋಪಾಯವನ್ನ ಗಳಿಸ್ತಾರೆ. ಆದ್ರಿಂದ ಎಲ್ಲಾ ಉತ್ಪಾದನಾ ಚಟುವಟಿಕೆಗಳನ್ನ ಯಶಸ್ವಿಗೊಳಿಸಲು ಹತ್ತಿರದ ಸ್ಥಳಗಳಿಗೆ ಉತ್ತಮ ಸಂಪರ್ಕವು ಅತ್ಯಗತ್ಯ. ನಮಗೆ ಉತ್ತಮ ರಸ್ತೆಗಳು ಮತ್ತು ಸಾರಿಗೆ ಸಾಧನಗಳು ಬೇಕು. ರಾಂಪುರ ಗ್ರಾಮವು ಹತ್ತಿರದ ನಗರಗಳು ಮತ್ತು ಹಳ್ಳಿಗಳಿಗೆ ರಸ್ತೆಯ ಮೂಲಕ ಸಂಪರ್ಕ ಹೊಂದಿದೆ
ಮತ್ತು ಅವುಗಳ ಮೇಲೆ ವಿವಿಧ ವಾಹನಗಳು ಚಲಿಸುತ್ತವೆ. ಉತ್ತಮ ರಸ್ತೆ ಸಾರಿಗೆ ಮತ್ತು ದೂರವಾಣಿ ಮೂಲಕ ಹೆಚ್ಚಿನ ಹಳ್ಳಿಗಳು ಪಟ್ಟಣ ಮತ್ತು ನಗರಗಳಿಗೆ ಸಂಪರ್ಕವನ್ನ ಪಡೆಯುತ್ತಿವೆ. ಮುಂಬರುವ ವರ್ಷಗಳಲ್ಲಿ ಕೃಷಿಯೇತರ ಚಟುವಟಿಕೆಗಳು ಶೀಘ್ರದಲ್ಲೇ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ರಿಂದ ಈ ವಿಡಿಯೋದಲ್ಲಿ ನೀವು ಉತ್ಪಾದನಾ ಪ್ರಕ್ರಿಯೆ ಮತ್ತು ಉತ್ಪಾದನಾ ಅಂಶಗಳನ್ನ ನೋಡಿದ್ದೀರಿ. ಸ್ಥಿರ ಮತ್ತು ಕಾರ್ಯ ಬಂಡವಾಳದ ವ್ಯವಸ್ಥೆ. ಗ್ರಾಮದಲ್ಲಿ ವಿವಿಧ ಕೃಷಿಯೇತರ ಚಟುವಟಿಕೆಗಳು ನಡೆಯುತ್ತವೆ. ನೀವು ಈ ವಿಡಿಯೋವನ್ನ ಇಷ್ಟಪಡ್ತೀರಿ ಅಂತ ನಾನು ಭಾವಿಸ್ತೇನೆ.